ನವಲಗುಂದ ಕ್ಷೇತ್ರದಲ್ಲಿ ಸುಮಾರು 7-8 ಜಾಗಗಳು ನಾವು ಪ್ರವಾಸ ಮಾಡಿದ್ದೇವೆ. ಇದು ಈ ವ್ಯವಸ್ಥೆಯಲ್ಲಿ ಸುಮಾರು ಭಾಳ ವರ್ಷಗಳಿಂದ ಇದು ನಮ್ಮ ನವಲಗುಂದ ಭಾಗ, ಕುಂದಗೋಳ ಭಾಗದಲ್ಲಿ ಈ ಥರ ತೊಂದರೆ ಆಗ್ತಕ್ಕಂಥದ್ದು ಭಾಳ ವರ್ಷಗಳಿಂದ ಇದೆ. ಇದಕ್ಕೆ ಪರಿಹಾರ ಕಂಡುಹಿಡಬೇಕಂತ ಹೇಳಿ ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಸರ್ಕಾರ ಸುಮಾರು 1600 ಕೋಟಿಯ ಒಂದು ಪ್ರಾಜೆಕ್ಟ್ ಮಾಡಿದೆ. ಈ 1600 ಕೋಟಿಯ ಪ್ರಾಜೆಕ್ಟ್ನಲ್ಲಿ ಸಂಪೂರ್ಣ DPR ಆಲ್ರೆಡಿ ಒಂದು ಹಂತಕ್ಕೆ ಬಂದಿದೆ. ಇಲ್ಲಿ ಸಂಪೂರ್ಣವಾಗಿ ಡಿಸಿಲ್ಟೇ ಆಗಬೇಕು. ನಾವೇನು ಮಾಡಿದ್ರು ಕೂಡ SL ಬಂದರೂ ಕೂಡ ಇದಕ್ಕೆ ಪರಿಹಾರ ಕಂಡುಹಿಡಬೇಕಂದ್ರೆ ಇರತಕ್ಕಂಥ ಎಲ್ಲ ಡಿಸಿಲ್ಟ್ ಆಗಬೇಕು. ಕೆನಲ್ಗಳು ಅಂದರೆ ಇದೇನು ನಾವು ನಾಲಾಗಳಿದಾವಲ್ಲ, ನಾಲಾಗಳನ್ನ ವೈಡನ್ ಆಗಬೇಕು. ಆ ಸಿಲ್ಟನ್ನ ಎತ್ತು ಬಂಡ ಹಾಕಬೇಕು ಅನ್ನೋದು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಇದೆ. ಅದರ ಒಳಗಡೆ ನಮ್ಮ ಶಾಸಕರಾಗಿರ್ತಕ್ಕಂಥ ಕೋನ್ ರೆಡ್ಡಿಯವರು ವಿಶೇಷವಾಗಿ ಮೊದಲನೇ ಹಂತದಲ್ಲಿ 200 ಕೋಟಿ ಆಲ್ರೆಡಿ ಟೆಂಡರ್ ಆಗಿದೆ. 140 ಕಿಲೋಮೀಟ್ರ್ ಉದ್ದ, ಸುಮಾರು 30 ಮೀಟ್ರ್ ಅಗಲ. ಇದು ಒಂದು ಸಂಪೂರ್ಣವಾಗಿ ಆಧುನಿಕತೆ ಎದುಕಡ್ಕೊಂಡು ಒಂದು ನ್ಯೂ ಕಾನ್ಸೆಪ್ಟ್ನಲ್ಲಿ ಅವರು ಹೋರಾಟ ಮಾಡಿ ಮುಖ್ಯಮಂತ್ರಿಗೆ ಹೇಳಿ ಕಂಪ್ಲೀಟ್ ನವಲಗುಂದ ಮತಕ್ಷೇತ್ರದಲ್ಲಿ ಇರತಕ್ಕಂಥ ಬೆನ್ನಿಯಳ್ಳ ಏನಿದೆ 140 ಕಿಲೋಮೀಟ್ರ್ ಅಷ್ಟು ಸುಮಾರು 200 ಕೋಟಿ ವೆಚ್ಚದಲ್ಲಾಗಿದೆ. ಅದು ಪ್ರಾರಂಭ ಆಗಬೇಕಾಗಿತ್ತು, ಮಳೆ ಬಂದಿದ್ದ ಕಾರಣ ಹಂಗಾಗಿ ಆಗಿಲ್ಲ. ಟೆಂಡರ್ ಕೂಡ ಕರೆದಾಗಿದೆ. ಇನ್ನೊಂದು ಮತ್ತೆ 160 ಕೋಟಿಗೆ ತುಪ್ರಿ ಹಳ್ಳ ಕೂಡ ತೊಗೊಂಡಿದ್ದಾರೆ. ಸೊ ಸುಮಾರು ಜನವರಿಯಲ್ಲಿ ನೆಕ್ಸ್ಟ್ ಇಯರ್ ಜನವರಿಯಲ್ಲಿ ಇವೆರಡೂ ಕೆಲಸ ಪ್ರಾರಂಭ ಆದರೆ ಬಹುತೇಕ ಮುಂದೆ ಬರ್ತಕ್ಕಂಥ ಮಳೆಗಾಲದಲ್ಲಿ ನಮಗೆ ನವಲಗುಂದಿಗೆ ಈ ಥರ ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ. ಒಂದು ಯಾವ್ದು ಇದು ನಮ್ಮ ಭಾಳ ಮಳೆ ಹಾನಿಯಾಗಿ ಈ ನೀರಿಂದ ರೈತರಿಗೆ ಅನಾನುಕೂಲ ಆಗಿದೆ. ಆಲ್ರೆಡಿ ಸರ್ವೆ ಮಾಡಲಿಕ್ಕೆ ಕೇಳಿದ್ದೀವಿ. ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇಲ್ಲಿವರೆಗೆ 65ರಷ್ಟು ಬಿತ್ತನೆ ಆಗಿದೆ. ಇನ್ನು 35% ಜನ ಬಿತ್ತನೆ ಆಗಿಲ್ಲ. ಈ 65ರಷ್ಟು ಬಿತ್ತನೆ ಆಗಿದ್ದಕ್ಕಂಥ ಜನರಿಗೆ ಯಾರು ಈ ಹಳ್ಳದ ಬಗಲಿಗಿದ್ದಾರೆ, ಬೆನ್ನಿ ಹಳ್ಳ, ತುಪ್ರಿ ಹಳ್ಳ ಬಗಲಿಗೆ ಯಾರಿದ್ದಾರೆ, ಅಥವಾ ನಾವೇನು ಕೌಂಟರ್ಸ್ ಮಾಡ್ಕೊಂಡು ಇದು ರಿಸರ್ವಾಯರ್ ಪ್ರಕಾರ ಬೇರೆ ಯಾವುದು ಸಬ್ಸಿಡಿ ಸಣ್ಣ ಸ್ಮಾಲ್ ಹಳ್ಳಗಳಿದ್ದಾವೆ, ಸಬ್ಸಿಡಿ ಹಳ್ಳಗಳಾಗಿ ಬಂದು ಯಾವುದು ಬೇಡತಿ ಹಳ್ಳ, ಬೆನ್ನಿ ಹಳ್ಳಗೆ ತುಪ್ರಿ ಹಳ್ಳಗೆ ಸೇರ್ತಾ ಇದ್ದಾವೆ. ಅಲ್ಲಿರ್ತಕ್ಕಂಥ ಕೆಲವು ಭೂಮಿಗಳಿಗೆ ಭಾಳ ತೊಂದರೆ ಆಗಿದೆ. ಸಮೀಕ್ಷೆ ಮಾಡ್ತಾ ಇದ್ದೀವಿ. ಅವ್ರಿಗೇನನ್ನ ಬೆಳೆ ನಷ್ಟ ಆಗಿದ್ದರೆ ಅದ್ರ ಜೊತೆಗೆ ಇನ್ನೊಂದು ಮತ್ತೆ ಅವರಿಗೆ ಬಿತ್ತನೆಗೆ ಅವಕಾಶ ಇದ್ದರೆ ಅದನ್ನು ಮಾಡಿಕೊಡ್ಲಿಕ್ಕೆ ನಾವು ಮಾತನಾಡ್ತಿದ್ದೀವಿ ಸರ್ಕಾರ ಜೊತೆಗೆ. ಸಂಪೂರ್ಣ ಅವರಿಗೆ ಬೆಳೆ ಹಾನಿಯಾಗಿದ್ದರೆ ಮುಂದೆ ಏನನ್ನ ಬೆಳೆ ಬರಲ್ಲ ಅಂತ ಏನನ್ನ ಆ ಥರ ನಮ್ಮ ಸಮೀಕ್ಷೆಯಲ್ಲಿ ಬಂದರೆ ಅವರಿಗೆ ಸಂಪೂರ್ಣವಾಗಿ ಏನು ಸರ್ಕಾರ ವತಿಯಿಂದ ಏನು ಅವರಿಗೆ ಒಂದು ರಿಲೀಫ್ ಸಿಗಬೇಕು, ಏನು ಪರಿಹಾರ ಸಿಗಬೇಕಂತ ಮಾಡಿಸ್ಕೊಡ್ತೀವಿ. ಹೇಳಿಕೆ ಕೊಟ್ಟಿದ್ದಾರೆ ಸರ್. ನವೆಂಬರ್ ಲಾಸ್ಟ್ ಕೊನೆಯಲ್ಲಿ CM ಬದಲಾವಣೆ ಆಗ್ತಾರೆ. DK ಶಿವಕುಮಾರ್ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು CM ಆಗ್ತಾರೆ ಅದು ನನಗೆ ಮಾಹಿತಿ ಇಲ್ಲ ರೀ. ಅದನ್ನು ನಮ್ಮ ಹೇಳ್ತಾ ಇದ್ದೀವಲ್ಲ, ಈ ಮುಖ್ಯಮಂತ್ರಿ ಬದಲಾವಣೆಗಳಲ್ಲಿ ನಾವಂತೂ ಯಾರು ಮಾತನಾಡೋಕ್ಕೆ ಹೋಗೋದಿಲ್ಲ. ಇದು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಇವತ್ತು ವಿಶ್ವನಾಥ್ನವ್ರು ಏನು ಮಾತನಾಡಿದ್ದಾರೆ ಅದು ನಮಗೆ ಮಾಹಿತಿ ಇಲ್ಲ. ಅವ್ರು ಮಾತನಾಡಿದ್ರೆ ದಯವಿಟ್ಟು ಅವ್ರನ್ನೇ ಕೇಳಿತಾವು. ಸರಿ, ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ 2-3 ಸತಿ ಪದೇ ಹೋಗಿ ದೆಹಲಿಗೆ ಹೋಗಿ ಬಂದರು. ನಿಯೋಗ ಇನ್ನೂ ಆಗ್ತಾ ಇಲ್ಲ. ಅಲ್ಲ, ಸಚಿವ ಸಂಪುಟದ ಬಗ್ಗೆ ಹೋಗಿದ್ರೆ ನೀವು ಯಾಕೆ ಹೇಳ್ತೀರಿ? ಹಂಗೆ ಹೋಗೇ ಇಲ್ಲ. ಹಂಗೆ ಕರೆದ್ರೆ ಅದು ಹೈಕಮಾಂಡ್ ಹೋಗುತ್ತಲ್ಲ, ಏನು ಡಿಸ್ಕಸ್ ಮಾಡಬೇಕು ಅದು ಫೈನಲ್ ಆಗುತ್ತೆ. ಅದು ಆ ವಿಷಯಕ್ಕಾಗಿ ಹೋಗಿಲ್ಲ ಅಂತ ನನ್ನ ಅಭಿಪ್ರಾಯ. ನವಲಗುಂದ ಕ್ಷೇತ್ರದಲ್ಲಿ ಸುಮಾರು 7-8 ಜಾಗಗಳು ನಾವು ಪ್ರವಾಸ ಮಾಡಿದ್ದೇವೆ. ಇದು ಈ ವ್ಯವಸ್ಥೆಯಲ್ಲಿ ಸುಮಾರು ಭಾಳ ವರ್ಷಗಳಿಂದ ಇದು ನಮ್ಮ ನವಲಗುಂದ ಭಾಗ, ಕುಂದಗೋಳ ಭಾಗದಲ್ಲಿ ಈ ಥರ ತೊಂದರೆ ಆಗ್ತಕ್ಕಂಥದ್ದು ಭಾಳ ವರ್ಷಗಳಿಂದ ಇದೆ. ಇದಕ್ಕೆ ಪರಿಹಾರ ಕಂಡುಹಿಡಬೇಕಂತ ಹೇಳಿ ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಸರ್ಕಾರ ಸುಮಾರು 1600 ಕೋಟಿಯ ಒಂದು ಪ್ರಾಜೆಕ್ಟ್ ಮಾಡಿದೆ. ಈ 1600 ಕೋಟಿಯ ಪ್ರಾಜೆಕ್ಟ್ನಲ್ಲಿ ಸಂಪೂರ್ಣ DPR ಆಲ್ರೆಡಿ ಒಂದು ಹಂತಕ್ಕೆ ಬಂದಿದೆ. ಇಲ್ಲಿ ಸಂಪೂರ್ಣವಾಗಿ ಡಿಸಿಲ್ಟೇ ಆಗಬೇಕು. ನಾವೇನು ಮಾಡಿದ್ರು ಕೂಡ SL ಬಂದರೂ ಕೂಡ ಇದಕ್ಕೆ ಪರಿಹಾರ ಕಂಡುಹಿಡಬೇಕಂದ್ರೆ ಇರತಕ್ಕಂಥ ಎಲ್ಲ ಡಿಸಿಲ್ಟ್ ಆಗಬೇಕು. ಕೆನಲ್ಗಳು ಅಂದರೆ ಇದೇನು ನಾವು ನಾಲಾಗಳಿದಾವಲ್ಲ, ನಾಲಾಗಳನ್ನ ವೈಡನ್ ಆಗಬೇಕು. ಆ ಸಿಲ್ಟನ್ನ ಎತ್ತು ಬಂಡ ಹಾಕಬೇಕು ಅನ್ನೋದು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಇದೆ. ಅದರ ಒಳಗಡೆ ನಮ್ಮ ಶಾಸಕರಾಗಿರ್ತಕ್ಕಂಥ ಕೋನ್ ರೆಡ್ಡಿಯವರು ವಿಶೇಷವಾಗಿ ಮೊದಲನೇ ಹಂತದಲ್ಲಿ 200 ಕೋಟಿ ಆಲ್ರೆಡಿ ಟೆಂಡರ್ ಆಗಿದೆ. 140 ಕಿಲೋಮೀಟ್ರ್ ಉದ್ದ, ಸುಮಾರು 30 ಮೀಟ್ರ್ ಅಗಲ. ಇದು ಒಂದು ಸಂಪೂರ್ಣವಾಗಿ ಆಧುನಿಕತೆ ಎದುಕಡ್ಕೊಂಡು ಒಂದು ನ್ಯೂ ಕಾನ್ಸೆಪ್ಟ್ನಲ್ಲಿ ಅವರು ಹೋರಾಟ ಮಾಡಿ ಮುಖ್ಯಮಂತ್ರಿಗೆ ಹೇಳಿ ಕಂಪ್ಲೀಟ್ ನವಲಗುಂದ ಮತಕ್ಷೇತ್ರದಲ್ಲಿ ಇರತಕ್ಕಂಥ ಬೆನ್ನಿಯಳ್ಳ ಏನಿದೆ 140 ಕಿಲೋಮೀಟ್ರ್ ಅಷ್ಟು ಸುಮಾರು 200 ಕೋಟಿ ವೆಚ್ಚದಲ್ಲಾಗಿದೆ. ಅದು ಪ್ರಾರಂಭ ಆಗಬೇಕಾಗಿತ್ತು, ಮಳೆ ಬಂದಿದ್ದ ಕಾರಣ ಹಂಗಾಗಿ ಆಗಿಲ್ಲ. ಟೆಂಡರ್ ಕೂಡ ಕರೆದಾಗಿದೆ. ಇನ್ನೊಂದು ಮತ್ತೆ 160 ಕೋಟಿಗೆ ತುಪ್ರಿ ಹಳ್ಳ ಕೂಡ ತೊಗೊಂಡಿದ್ದಾರೆ. ಸೊ ಸುಮಾರು ಜನವರಿಯಲ್ಲಿ ನೆಕ್ಸ್ಟ್ ಇಯರ್ ಜನವರಿಯಲ್ಲಿ ಇವೆರಡೂ ಕೆಲಸ ಪ್ರಾರಂಭ ಆದರೆ ಬಹುತೇಕ ಮುಂದೆ ಬರ್ತಕ್ಕಂಥ ಮಳೆಗಾಲದಲ್ಲಿ
ನಮಗೆ ನವಲ್ಗುಂದಿಗೆ ಈ ಥರ ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ. ಜಮೀನುಗಳಿಗೆಲ್ಲ ನುಗ್ಗಿದ್ದೆ, ಮುಂಗಾರು ಬೆಳೆಗಳೆಲ್ಲ ಒಂದು ಯಾವ್ದ್ಯಾವುದು ಇದು ನಮ್ಮ ಭಾಳ ಮಳೆ ಹಾನಿಯಾಗಿ ಈ ನೀರಿಂದ ರೈತರಿಗೆ ಅನಾನುಕೂಲ ಆಗಿದೆ. ಆಲ್ರೆಡಿ ಸರ್ವೆ ಮಾಡಲಿಕ್ಕೆ ಕೇಳಿದ್ದೀವಿ. ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇಲ್ಲಿವರೆಗೆ 65ರಷ್ಟು ಬಿತ್ತನೆ ಆಗಿದೆ. ಇನ್ನು 35% ಜನ ಬಿತ್ತನೆ ಆಗಿಲ್ಲ. ಈ 65ರಷ್ಟು ಬಿತ್ತನೆ ಆಗಿದ್ದಕ್ಕಂಥ ಜನರಿಗೆ ಯಾರು ಈ ಹಳ್ಳದ ಬಗಲಿಗಿದ್ದಾರೆ, ಬೆನ್ನಿ ಹಳ್ಳ, ತುಪ್ಪರಿ ಹಳ್ಳ ಬಗಲಿಗೆ ಯಾರಿದ್ದಾರೆ, ಅಥವಾ ನಾವೇನು ಕೌಂಟರ್ಸ್ ಮಾಡ್ಕೊಂಡು ಇದು ರಿಸರ್ವಾಯರ್ ಪ್ರಕಾರ ಬೇರೆ ಬೇರೆ ಯಾವುದು ಸಬ್ಸಿಡಿ ಸಣ್ಣ ಸ್ಮಾಲ್ ಹಳ್ಳಗಳಿದ್ದಾವೆ, ಸಬ್ಸಿಡಿ ಹಳ್ಳಗಳಾಗಿ ಬಂದು ಯಾವುದು ಬೇಡತಿ ಹಳ್ಳ, ಬೆನ್ನಿ ಹಳ್ಳಗೆ ತುಪ್ಪರಿ ಹಳ್ಳಗೆ ಸೇರ್ತಾ ಇದ್ದಾವೆ. ಅಲ್ಲಿರ್ತಕ್ಕಂಥ ಕೆಲವು ಭೂಮಿಗಳಿಗೆ ಭಾಳ ತೊಂದರೆ ಆಗಿದೆ. ಸಮೀಕ್ಷೆ ಮಾಡ್ತಾ ಇದ್ದೀವಿ. ಅವ್ರಿಗೇನನ್ನ ಬೆಳೆ ನಷ್ಟ ಆಗಿದ್ದರೆ ಅದ್ರ ಜೊತೆಗೆ ಇನ್ನೊಂದ್ಸಲಿ ಮತ್ತೆ ಅವರಿಗೆ ಬಿತ್ತನೆಗೆ ಅವಕಾಶ ಇದ್ದರೆ ಅದನ್ನು ಮಾಡಿಕೊಡ್ಲಿಕ್ಕೆ ನಾವು ಮಾತನಾಡ್ತಿದ್ವಿ ಸರ್ಕಾರ ಜೊತೆಗೆ. ಸಂಪೂರ್ಣ ಅವರಿಗೆ ಬೆಳೆ ಹಾನಿಯಾಗಿದ್ದರೆ ಮುಂದೆ ಏನನ್ನ ಬೆಳೆ ಬರಲ್ಲ ಅಂತ ಏನನ್ನ ಆ ಥರ ನಮ್ಮ ಸಮೀಕ್ಷೆಯಲ್ಲಿ ಬಂದರೆ ಅವರಿಗೆ ಸಂಪೂರ್ಣವಾಗಿ ಏನು ಸರ್ಕಾರ ವತಿಯಿಂದ ಏನು ಅವರಿಗೆ ಒಂದು ರಿಲೀಫ್ ಸಿಗಬೇಕು, ಏನು ಪರಿಹಾರ ಸಿಗಬೇಕು ಅಂತ ಮಾಡಿಸ್ಕೊಡ್ತೀವಿ. ಹೇಳಿಕೆ ಕೊಟ್ಟಿದ್ದಾರೆ ಸರ್. ನವೆಂಬರ್ ಲಾಸ್ಟ್ ಕೊನೆಯಲ್ಲಿ CM ಬದಲಾವಣೆ ಆಗ್ತಾರೆ. DK ಶಿವಕುಮಾರ್ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು CM ಆಗ್ತಾರೆ ಅಂತ ಅದು ಮಾಹಿತಿ ಇಲ್ಲ ರೀ. ಅದನ್ನು ನಮ್ಮ ಹೇಳ್ತಾ ಇದ್ದೀವಲ್ಲ, ಈ ಮುಖ್ಯಮಂತ್ರಿ ಬದಲಾವಣೆಗಳಲ್ಲಿ ನಾವಂತೂ ಯಾರು ಮಾತನಾಡೋಕ್ಕೆ ಹೋಗೋದಿಲ್ಲ. ಇದು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಇವತ್ತು ವಿಶ್ವನಾಥ್ನವ್ರು ಏನು ಮಾತನಾಡಿದ್ದಾರೆ ಅದು ನಮಗೆ ಮಾಹಿತಿ ಇಲ್ಲ. ಅವ್ರು ಮಾತನಾಡಿದ್ರೆ ದಯವಿಟ್ಟು ಅವ್ರನ್ನೇ ಕೇಳಿತಾವು. ಸರ್, ಈ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ 2-3 ಸತಿ ಪದೇ ಹೋಗಿ ದೆಹಲಿಗೆ ಹೋಗಿ ಬಂದರು. ನೀವು ಇನ್ನೂ ಆಗ್ತಾ ಇಲ್ಲ. ಅಲ್ಲ, ಸಚಿವ ಸಂಪುಟದ ಬಗ್ಗೆ ಹೋಗಿದ್ರೆ ನಿಮಗೆ ಯಾಕೆ ಹೇಳ್ತೀರಿ? ಹಂಗೆ ಹೋಗೇ ಇಲ್ಲ. ಹಂಗೆ ಕರೆದ್ರೆ ಅದು ಹೈಕಮಾಂಡ್ ಹೋಗುತ್ತಲ್ಲಿ ಏನು ಡಿಸ್ಕಸ್ ಮಾಡಬೇಕು ಅದು ಫೈನಲ್ ಆಗುತ್ತೆ. ಅದು ಆ ವಿಷಯಕ್ಕಾಗಿ ಹೋಗಿಲ್ಲ ಅಂತ ನನ್ನ ಅಭಿಪ್ರಾಯ. ನವಲಗುಂದ ಕ್ಷೇತ್ರದಲ್ಲಿ ಸುಮಾರು 7-8 ಜಾಗಗಳು ನಾವು ಪ್ರವಾಸ ಮಾಡಿದ್ದೇವೆ. ಇದು ಈ ವ್ಯವಸ್ಥೆಯಲ್ಲಿ ಸುಮಾರು ಭಾಳ ವರ್ಷಗಳಿಂದ ಇದು ನಮ್ಮ ನವಲಗುಂದ ಭಾಗ, ಕುಂದಗೋಳ ಭಾಗದಲ್ಲಿ ಈ ಥರ ತೊಂದರೆ ಆಗ್ತಕ್ಕಂಥದ್ದು ಭಾಳ ವರ್ಷಗಳಿಂದ ಇದೆ. ಇದಕ್ಕೆ ಪರಿಹಾರ ಕಂಡುಹಿಡಬೇಕಂತ ಹೇಳಿ ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಸರ್ಕಾರ ಸುಮಾರು 1600 ಕೋಟಿಯ ಒಂದು ಪ್ರಾಜೆಕ್ಟ್ ಮಾಡಿದೆ. ಈ 1600 ಕೋಟಿಯ ಪ್ರಾಜೆಕ್ಟ್ನಲ್ಲಿ ಸಂಪೂರ್ಣ DPR ಆಲ್ರೆಡಿ ಒಂದು ಹಂತಕ್ಕೆ ಬಂದಿದೆ. ಇಲ್ಲಿ ಸಂಪೂರ್ಣವಾಗಿ ಡಿಸಿಲ್ಟೇ ಆಗಬೇಕು. ನಾವೇನು ಮಾಡಿದ್ರು ಕೂಡ SL ಬಂದರೂ ಕೂಡ ಇದಕ್ಕೆ ಪರಿಹಾರ ಕಂಡುಹಿಡಬೇಕಂದ್ರೆ ಇರತಕ್ಕಂಥ ಎಲ್ಲ ಡಿಸಿಲ್ಟ್ ಆಗಬೇಕು. ಕೆನಲ್ಗಳು ಅಂದರೆ ಇದೇನು ನಾವು ನಾಲಾಗಳಿದಾವಲ್ಲ, ನಾಲಾಗಳನ್ನ ವೈಡನ್ ಆಗಬೇಕು. ಆ ಸಿಲ್ಟನ್ನ ಎತ್ತು ಬಂಡ ಹಾಕಬೇಕು ಅನ್ನೋದು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಇದೆ. ಅದರ ಒಳಗಡೆ ನಮ್ಮ ಶಾಸಕರಾಗಿರ್ತಕ್ಕಂಥ ಕೋನ್ ರೆಡ್ಡಿಯವರು ವಿಶೇಷವಾಗಿ ಮೊದಲನೇ ಹಂತದಲ್ಲಿ 200 ಕೋಟಿ ಆಲ್ರೆಡಿ ಟೆಂಡರ್ ಆಗಿದೆ. 140 ಕಿಲೋಮೀಟ್ರ್ ಉದ್ದ, ಸುಮಾರು 30 ಮೀಟ್ರ್ ಅಗಲ. ಇದು ಒಂದು ಸಂಪೂರ್ಣವಾಗಿ ಆಧುನಿಕತೆ ಎದುರ್ಕೊಂಡು ಒಂದು ನ್ಯೂ ಕಾನ್ಸೆಪ್ಟ್ನಲ್ಲಿ ಅವರು ಹೋರಾಟ ಮಾಡಿ ಮುಖ್ಯಮಂತ್ರಿಗೆ ಹೇಳಿ ಕಂಪ್ಲೀಟ್ ನವಲಗುಂದ ಮತಕ್ಷೇತ್ರದಲ್ಲಿ ಇರತಕ್ಕಂಥ ಬೆನ್ನಿಹಳ್ಳ ಏನಿದೆ 140 ಕಿಲೋಮೀಟ್ರ್ ಅಷ್ಟು ಸುಮಾರು 200 ಕೋಟಿ ವೆಚ್ಚದಲ್ಲಿ ಆಗಿದೆ. ಅದು ಪ್ರಾರಂಭ ಆಗಬೇಕಾಗಿತ್ತು, ಮಳೆ ಬಂದಿದ್ದ ಕಾರಣ ಹಂಗಾಗಿ ಆಗಿಲ್ಲ. ಟೆಂಡರ್ ಕೂಡ ಕರೆದಾಗಿದೆ. ಇನ್ನೊಂದು ಮೊನ್ನೆ 160 ಕೋಟಿಗೆ ತುಪ್ಪರಿ ಹಳ್ಳ ಕೂಡ ತೊಗೊಂಡಿದ್ದಾರೆ. ಸೊ ಸುಮಾರು ಜನವರಿಯಲ್ಲಿ ನೆಕ್ಸ್ಟ್ ಇಯರ್ ಜನವರಿಯಲ್ಲಿ ಇವೆರಡೂ ಕೆಲಸ ಪ್ರಾರಂಭ ಆದರೆ ಬಹುತೇಕ ಮುಂದೆ ಬರ್ತಕ್ಕಂಥ ಮಳೆಗಾಲದಲ್ಲಿ ನಮಗೆ ನವಲಗುಂದಿಗೆ ಈ ಥರ ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ. ಜಮೀನುಗಳಿಗೆಲ್ಲ ನುಗ್ಗಿದ್ದೆ, ಮುಂಗಾರು ಬೆಳೆಗಳೆಲ್ಲ ಒಂದು ಯಾವ್ದ್ಯಾವುದು ಇದು ನಮ್ಮ ಭಾಳ ಮಳೆ ಹಾನಿಯಾಗಿ ಈ ನೀರಿಂದ ರೈತರಿಗೆ ಅನಾನುಕೂಲ ಆಗಿದೆ. ಆಲ್ರೆಡಿ ಸರ್ವೆ ಮಾಡಲಿಕ್ಕೆ ಕೇಳಿದ್ದೀವಿ. ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇಲ್ಲಿವರೆಗೆ 65ರಷ್ಟು ಬಿತ್ತನೆ ಆಗಿದೆ. ಇನ್ನು 35% ಜನ ಬಿತ್ತನೆ ಆಗಿಲ್ಲ. ಈ 65ರಷ್ಟು ಬಿತ್ತನೆ ಆಗಿದ್ದಕ್ಕಂಥ ಜನರಿಗೆ ಯಾರು ಈ ಹಳ್ಳದ ಬಗಲಿಗಿದ್ದಾರೆ, ಬೆನ್ನಿ ಹಳ್ಳ, ತುಪ್ಪರಿ ಹಳ್ಳ ಬಗಲಿಗೆ ಯಾರಿದ್ದಾರೆ, ಅಥವಾ ನಾವೇನು ಕೌಂಟರ್ಸ್ ಮಾಡ್ಕೊಂಡು ಇದು ರಿಸರ್ವಾಯರ್ ಪ್ರಕಾರ ಬೇರೆ ಬೇರೆ ಯಾವುದು ಸಬ್ಸಿಡಿ ಸಣ್ಣ ಸ್ಮಾಲ್ ಹಳ್ಳಗಳಿದ್ದಾವೆ, ಸಬ್ಸಿಡಿ ಹಳ್ಳಗಳಾಗಿ ಬಂದು ಯಾವುದು ಬೇಡತಿ ಹಳ್ಳ, ಬೆನ್ನಿ ಹಳ್ಳಗೆ ತುಪ್ಪರಿ ಹಳ್ಳಗೆ ಸೇರ್ತಾ ಇದ್ದಾವೆ. ಅಲ್ಲಿರ್ತಕ್ಕಂಥ ಕೆಲವು ಭೂಮಿಗಳಿಗೆ ಭಾಳ ತೊಂದರೆ ಆಗಿದೆ. ಸಮೀಕ್ಷೆ ಮಾಡ್ತಾ ಇದ್ದೀವಿ. ಅವ್ರಿಗೇನನ್ನ ಬೆಳೆ ನಷ್ಟ ಆಗಿದ್ದರೆ ಅದ್ರ ಜೊತೆಗೆ ಇನ್ನೊಂದ್ಸಲಿ ಮತ್ತೆ ಅವರಿಗೆ ಬಿತ್ತನೆಗೆ ಅವಕಾಶ ಇದ್ದರೆ ಅದನ್ನು ಮಾಡಿಕೊಡ್ಲಿಕ್ಕೆ ನಾವು ಮಾತನಾಡ್ತಿದ್ವಿ ಸರ್ಕಾರ ಜೊತೆಗೆ. ಸಂಪೂರ್ಣ ಅವರಿಗೆ ಬೆಳೆ ಹಾನಿಯಾಗಿದ್ದರೆ ಮುಂದೆ ಏನನ್ನ ಬೆಳೆ ಬರಲ್ಲ ಅಂತ ಏನನ್ನ ಆ ಥರ ನಮ್ಮ ಸಮೀಕ್ಷೆಯಲ್ಲಿ ಬಂದರೆ ಅವರಿಗೆ ಸಂಪೂರ್ಣವಾಗಿ ಏನು ಸರ್ಕಾರ ವತಿಯಿಂದ ಏನು ಅವರಿಗೆ ಒಂದು ರಿಲೀಫ್ ಸಿಗಬೇಕು, ಏನು ಪರಿಹಾರ ಸಿಗಬೇಕಂತ ಮಾಡಿಸ್ಕೊಡ್ತೀವಿ. ಹೇಳಿಕೆ ಕೊಟ್ಟಿದ್ದಾರೆ ಸರ್. ನವೆಂಬರ್ ಲಾಸ್ಟ್ ಕೊನೆಯಲ್ಲಿ CM ಬದಲಾವಣೆ ಆಗ್ತಾರೆ. DK ಶಿವಕುಮಾರ್ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು CM ಆಗ್ತಾರೆ ಅಂತ ಅದು ಮಾಹಿತಿ ಇಲ್ಲ ರೀ. ಅದನ್ನು ನಮ್ಮ ಹೇಳ್ತಾ ಇದ್ದೀವಲ್ಲ, ಈ ಮುಖ್ಯಮಂತ್ರಿ ಬದಲಾವಣೆಗಳಲ್ಲಿ
ನಾವಂತೂ ಯಾರು ಮಾತನಾಡೋಕ್ಕೆ ಹೋಗೋದಿಲ್ಲ. ಇದು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಇವತ್ತು ವಿಶ್ವನಾಥ್ನವ್ರು ಏನು ಮಾತನಾಡಿದ್ದಾರೆ ಅದು ನಮಗೆ ಮಾಹಿತಿ ಇಲ್ಲ. ಅವ್ರು ಮಾತನಾಡಿದ್ರೆ ದಯವಿಟ್ಟು ಅವ್ರನ್ನೇ ಕೇಳಿತಾವು. ಸರ್, ಈ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ 2-3 ಸತಿ ಪದೇ ಹೋಗಿ ದೆಹಲಿಗೆ ಹೋಗಿ ಬಂದರು ನಿಯೋಗ, ಇನ್ನೂ ಆಗ್ತಾ ಇಲ್ಲ. ಅಲ್ಲ, ಸಚಿವ ಸಂಪುಟದ ಬಗ್ಗೆ ಹೋಗಿದ್ರೆ ನೀವು ಯಾಕೆ ಹೇಳ್ತೀರಿ? ಹಂಗೆ ಹೋಗೇ ಇಲ್ಲ. ಹಂಗೆ ಕರೆದ್ರೆ ಅದು ಹೈಕಮಾಂಡ್ ಹೋಗುತ್ತಲ್ಲ, ಏನು ಡಿಸ್ಕಸ್ ಮಾಡ್ಬೇಕು ಅದು ಫೈನಲ್ ಆಗುತ್ತೆ. ಅದು ಆ ವಿಷಯಕ್ಕಾಗಿ ಹೋಗಿಲ್ಲ ಅಂತ ನನ್ನ ಅಭಿಪ್ರಾಯ.